1 ವರ್ಷ ಆಯ್ತು ತವ್ರ ಮನೆಗೆ ಬಂದಿರಲಿಲ್ಲ. ಹಳೆ ಪಾತ್ರೆ ಹಳೆ ಕಬ್ಬಣ ರಂಜಿತಾ ಸಿಸ್ ಹಸ್ಬೆಂಡ್ ವರ್ಕ್ ಏನ್ ಮಾಡ್ತಾರೆ ಹೇಳಿ ಸಿಸ್. ಕ್ಲಾಪ್ ಯುವರ್ ಹ್ಯಾಂಡ್ಸ್. ಅಲ್ಲಿ ಅಂಡ್ ಅಕ್ಕ ನೀವು ಯಾವ ಏರಿಯಾ ಪ್ಲೀಸ್ ಹೇಳಿ ಅಕ್ಕ. ನೆಮ್ಮದಿ ಇಂಪಾರ್ಟೆಂಟ್ ಗೈಸ್, ನೆಮ್ಮದಿ. ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ, ನೀವು ಮೊನ್ನೆ ಯಾವುದೋ ಮನೆಗೆ ಹೋಗಿದ್ರಿ, ಅಲ್ಲಿ ಯಾರ ಮನೆ ಅಂತ ಕೇಳ್ತಾ ಇದ್ರಿ. ಸೊ ಯಾರ ಮನೆ ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ತುಂಬ ಜನಕ್ಕೆ ಗೊತ್ತು, ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಬನ್ನಿ ಇವಾಗ ನಮ್ಮ ಮನೆ ಯಾವುದು, ಅಂದರೆ ನಮ್ಮಮ್ಮ ಮನೆ ಯಾವುದು, ಇವಾಗ ಅವ್ರು ಹೇಗಿದ್ದಾರೆ, ಎಲ್ಲಿದ್ದಾರೆ ಅಂತೆಲ್ಲ ತೋರಿಸ್ತೀನಿ, ನೋಡಿರಂತೆ. ಸೊ ಇವತ್ತು ನಮ್ಮಮ್ಮ ಬ್ರೇಕ್ಫಾಸ್ಟ್ಗೆ ಎಗ್ ರೈಸ್, ಚಿಕನ್ ಆಗಿ ಲಿವರ್ನ ಮಾಡಿದ್ರು. ಚೆನ್ನಾಯ್ತಾ? ಸೂಪರ್ ಆಗಿ ಎಲ್ಲ ಐಟಮ್ ಮಾಡಿರೋದು ಮಧ್ಯಾಹ್ನಕ್ಕೆ ನಮ್ಮಮ್ಮ ಮುದ್ದೆ ಮತ್ತೆ ಮೀನ್ ಸಾರು ಮಾಡಿದ್ರು, ಸಖತ್ತಾಗಿತ್ತು. ಹಳೆ ಪಾತ್ರೆ ಹಳೆ ಕಬ್ಬಣ ಈ ಇಕ್ಕಟ್ಟಲ್ಲಿ ಪಾತ್ರೆ ತೊಳಿತಿರುವ ಇಕ್ಕಟ್ಟಲ್ಲೂ ಸುಖವಿದೆ ಅಂತ ತೋರಿಸ್ತೀವಿ. ಮುಖ ತೋರಿಸಿ ನಿಂದು. ಅವಾಗ ಈ ಥರ ಎಲ್ಲ ಮಾಡಬೇಕು ಕೆಲಸಗಳನ್ನ. ನಾವು ಮನೇಲಂತೂ ನಿಂತ್ಕೊಂಡು ಸಿಂಕ್ ಮುಂದೆ ಪಾತ್ರೆ ಬಂದ್ಬಿಡ್ತೀವಿ. ಅವಾಗ ಹಿಂಗೆ ಬಂದು ಮಾಡಬೇಕು. ಅಲ್ಲ ನಮ್ಮಮ್ಮ ಎಷ್ಟೊಂದು ದಿನ ಆಯಿತು ಬಾರಮ್ಮ ಮನೆಗೆ ಅಡುಗೆ ಮಾಡೋಣ, ಏನಾದರೂ ನಿಮಗೋಸ್ಕರ ಊಟ ಅಂದರೆ ಏನಾದರೂ ಒಂದು ಒಳ್ಳೆ ಸ್ಪೆಷಲ್ ಅಡುಗೆ ಮಾಡ್ತೀನಿ ಅಂತ ಕರ್ಸ್ಬಿಟ್ಟು ಅವ್ರಿಗೆ ಪಾತ್ರೆ ಬೆಳೆಸ್ತಾರೆ. ಅಲ್ಲ, ಅವ್ರಿಗೆ ಪಾಪ ವಯಸ್ಸಾಗ್ತಿದೆ, ಅಟ್ಲೀಸ್ಟ್ ನಾವು ಅದನ್ನಾದ್ರು ಮಾಡ್ಬೇಕಲ್ಲ. ಸೊ ಈ ಬಿಲ್ಡಿಂಗ್ ಏನಿದೆ, ಈ ಬಿಲ್ಡಿಂಗ್ ನಮ್ಮ ಅಮ್ಮ ಅವ್ರ ಮನೆ. ಇಲ್ಲಿ ಕೆಳಗಡೆ 1 BHK ಮನೆ ಇದೆ, ಮೇಲೆ ಟ್ರಿಪ್ಲೆಕ್ಸ್ ಮನೆ ಇದು. ಸೊ ಟ್ರಿಪ್ಲೆಕ್ಸು ಈಗ ನಮ್ಮ ಅಪ್ಪ ಅಮ್ಮ ಇಬ್ಬರೇ ಇರೋದ್ರಿಂದ ಅವ್ರಿಗೆ ಟ್ರಿಪ್ಲೆಕ್ಸ್ ಮನೆ ಇದೆ, ತುಂಬ ದೊಡ್ಡದಾಗ್ಬಿಡುತ್ತೆ. ಆಮೇಲೆ ಅವ್ರು ಮೇಲೆ ಹತ್ತೋದೇ ಇಲ್ಲ, ಸೊ ವೇಸ್ಟ್ ಆಗುತ್ತೆ ಅಂತೇಳಿ ಆ ಮನೆನ ಲೀಸಿಗೆ ಕೊಟ್ಟು ಈಗ ಅವರು ಕೆಳಗಡೆ ಮನೇಲಿದ್ದಾರೆ. ಸೊ ಕೆಳಗಡೆ ಮನೆ ಎಷ್ಟೋ ಜನ ನೋಡೇ ಇಲ್ಲ. ಸೊ ಇವತ್ತು ನಮ್ಮಮ್ಮ ಎಷ್ಟೊಂದು ದಿನ ಆಯಿತು ಬನ್ನಿ ನಮ್ಮ ಮನೆಗೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಕರೆದಿದ್ರು. ಸೊ ನಾವೆಲ್ಲರೂ ಊಟಕ್ಕೆ ಬಂದಿದ್ವಿ. ನಮ್ಮ ಜೊತೆ ನೋಡಿ ಹೇಳು, ಜ್ಯೂಸ್ ಹೆಂಗೆ ಕುಡಿತಾನೆ, ನಾಳೆಗೆ ಕುಡಿತಾರ? ಹಾಂ, ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಕಾಮಿಡಿ ಪೀಸು. ನಮ್ಮ ಪಿಂಕಿನೂ ಬಂದಿದ್ದಾಳೆ. ಹಾಯ್ ಪಿಂಕಾ. ಆ್ಯಂಡ್ ಬನ್ನಿ ಗೈಸ್, ನಮ್ಮ ಮನೆ ತೋರಿಸ್ತೀನಿ. ಈಗ ನಮ್ಮಮ್ಮನ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಇದು ನಮ್ಮಮ್ಮ ಮನೆ. ಇದು ನಮ್ಮಪ್ಪ ಧ್ಯಾನ ಮಾಡ್ತಾವ್ರೆ. ಇದೆಲ್ಲ ನೀವು ಆ ಮನೇಲಿ ನೋಡಿದ್ರಲ್ಲ, ಅದೇ ಫರ್ನಿಚರೇ ಇದೆ. ಇದು ನಾನು ಅಲ್ಲೂರಾಗೂ ತೊಗೊಂಡಿರೋ ಫೋಟೋ, ಇದು ಮೈಸೂರಲ್ಲಿ ತೊಗೊಂಡಿರೋ ಫೋಟೋ. ಇದು ನಮ್ಮ ಮಿತ್ತಂಗೆ ಫೋಟೋಶೂಟ್ ಮಾಡಿಸಿದ್ದು. ಇದು ರಂಜಿತಾ ಮತ್ತು ಲಿಖಿತ್ ಅವ್ರಿಗೆ ಫೋಟೋಶೂಟ್ ಮಾಡಿಸಿದ್ದು, ಅಂದರೆ ಪ್ರೀ ವೆಡ್ಡಿಂಗಲ್ಲಿ. ಈಗ ನಾವಿರೋ ಮನೆ ಇದು. TV ಇರ್ಪುಟ್ಟಿ ತೋರಿಸ್ದೆ, ಅಲ್ಲಿತ್ತು ನೋಡು. ಆ್ಯಂಡ್ ಇದು ನಮ್ಮಮ್ಮ ಮನೆ. ಇದು ನಮ್ಮ ಮನೆ, ಅಡುಗೆ ಮನೆ, ಸಾರಿ. ನಮ್ಮಮ್ಮ ಟೀ ಮಾಡ್ತಾವ್ರೆ. ಬೆಳಗ್ಗೆಯಿಂದ ಭರ್ಜರಿ ಊಟ ಮಾಡಿ ಇವಾಗ ಟೀ ಕುಡಿತಾ ಇದ್ದೀವಿ. ಇದು ಫ್ರಿಜ್ಜು. ಆ್ಯಂಡ್ ಇಲ್ಲಿ ದೇವ್ರ ಮನೆ ಇದೆ. ಸೊ ದೇವ್ರ ಮನೆಯಲ್ಲಿ ಗೋವಿಂದ ಫೋಟೋ ಇದೆ, ಬಟ್ ನಾವೆಲ್ಲ ನಾನ್ ವೆಜ್ ತಿಂದಿರೋದ್ರಿಂದ ಈಗ ಓಪನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇದು ಒಂದೇ ಒಂದು ಸಿಂಗಲ್ ರೂಮ್ ಇದೆ. ಇಫ್ ಯು ಹ್ಯಾಪಿ ಆ್ಯಂಡ್ ಯು ನೋ ಇಟ್, ಕ್ಲಾಪ್ ಯುವರ್ ಹ್ಯಾಂಡ್ಸ್. ಕ್ಲಾಪ್ 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 ಮಾಡು ಮಗನೇ. ಇಫ್ ಯು ಹ್ಯಾಪಿ ಆ್ಯಂಡ್ ಯು ನೋ ಇಟ್, ಕ್ಲಾಪ್ ಯುವರ್ ಹ್ಯಾಂಡ್ಸ್. ಇಲ್ಲ, ಅವನೇ ಕ್ಲಾಪ್ ಮಾಡ್ತಾನೆ. ಮಾಡು ಇಶ್ಯೂ, ಅದನ್ನ ಎತ್ತಿ ಕೈನ ಒಂಚೂರು ಅವನು ಗ್ಯಾಪ್. ಸಿನಿಮಾ ಇಲ್ಲೋಡ. ಇಫ್ ಯು ಹ್ಯಾಪಿ ಆ್ಯಂಡ್ ಯು ನೋ ಇಟ್, ಕ್ಲಾಪ್ ಯುವರ್ ಹ್ಯಾಂಡ್ಸ್. ಮಾಡಮ್ಮ ಪ್ಲೀಸ್, ಮಾಡ್ತೀಯಲ್ಲ ತಾನೇ, ಮಾಡು. ಇಫ್ ಯು ಹ್ಯಾಪಿ ಆ್ಯಂಡ್ ಯು ನೋ ಇಟ್, ಕ್ಲಾಪ್ ಯುವರ್ ಹ್ಯಾಂಡ್ಸ್. ಮಾಡು ಚಿನ್ನಿ. ಫೋನ್ ನೋಡೋದು ಏನಾಗ್ತದೆ ಮಕ್ಕಳಿಗೆ. ಆ್ಯಂಡ್ ಇಲ್ಲೊಂದು ಮಂಚ ಇದೆ, ಆ್ಯಂಡ್ ಬೀರು, ಕಬೋರ್ಡು. ಆಮೇಲೆ ಇದು ಮೇಲ್ಗಡೆ ಮನೇಲಿ ಹೇಗಿತ್ತೋ ಅದೇ ರೀತಿ ಇದೆ ಗೈಸ್. ಡ್ರೆಸ್ಸಿಂಗ್ ಟೇಬಲು, ವಾಶ್ರೂಮು, ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಪುಟಾಣಿ ಬಾಲ್ಕನಿ ಇದೆ. ಈಗ ಇಲ್ಲೇ ಪಾತ್ರೆ ಬೆಳಗ್ಗೆ ಆ್ಯಕ್ಚುಲಿ ಇಷ್ಟೆ. ಇದು ನಮ್ಮಮ್ಮ ನಮ್ಮಪ್ಪ ಇವಾಗಿರೋ ಮನೆ. ಸೊ ಪುಟ್ಟದಾಗಿ ಚೊಕ್ಕವಾಗಿದೆ. ನೆಮ್ಮದಿ ಇಂಪಾರ್ಟೆಂಟ್ ಗೈಸ್, ನೆಮ್ಮದಿ. ದೊಡ್ಡ ಮನೆ ತಕ್ಷಣ ನೆಮ್ಮದಿ ಎಲ್ಲಿದ್ರು ನೆಮ್ಮದಿ ಸಿಗುತ್ತೆ, ಹಂಗೇನಿಲ್ಲ. ಬಟ್ ಮೇಲ್ಗಡೆ ಮನೆಯಲ್ಲಿ ಪಾಪ ಒಂದೇ ಫ್ಲೋರ್ ಯೂಸ್ ಮಾಡ್ತಿದ್ದಿದ್ದು ಅವರು, ಟ್ರಿಪ್ಲೆಕ್ಸ್ ಮನೆ ಅಲ್ಲ. 2 ಫ್ಲೋರ್ ಮೇಲೆ ಹತ್ತುತ್ತಾ ಇರಲಿಲ್ಲ, ಯಾಕಂದರೆ ಕೆಳಗಡೆನೇ ದೇವ್ರ ಮನೆಯೂ ಇದೆ, ಹಾಲು ಇದೆ, ಅಡುಗೆ ಮನೆಯೂ ಇದೆ, ವಾಶ್ರೂಮು ಇದೆ, ಆಮೇಲೆ ಒಂದು ರೂಮು ಇದೆ ಅಲ್ಲ. ಸೊ ಅದಕ್ಕೆ ಅವ್ರು ಮೇಲೆ
ಅದಕ್ಕೆ ಅವ್ರ ಮೇಲೆ ಹತ್ತುತ್ತಾ ಇರಲಿಲ್ಲ. ಈಗ ಅಲ್ಲಿ ಮೇಲೆ ಏನಂದರೆ ನಾವ್ಯಾರಾದ್ರೂ ಬಂದಾಗ ನಾನು ಕೂಡ ಜಾಸ್ತಿ ಬರ್ತಾ ಇರಲಿಲ್ಲ ನಮ್ಮಮ್ಮ ಮನೆಗೆ. ರಂಜಿತಾ ಒಬ್ಬಳು ಬರೋಳು ಬಂದಿದ್ದರೆ. ಸೊ ಜಾಸ್ತಿ ಬಂದಾಗ ನಮಗೆ ಮೇಲೆ ಹತ್ತಾನೇ ಇರಲಿಲ್ಲ, ವೇಸ್ಟ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ನಾವು ಬಂದರೆ ಮಾತ್ರ ಮೇಲೆ ಯೂಸ್ ಮಾಡ್ತಿದ್ವಲ್ಲ ಅಂದ್ಬಿಟ್ಟು ಬೇಡ ಅದು ಮನೇನ ಲೀಸಿಗೆ ಕೊಟ್ಟು ಇವಾಗ ಈ ಮನೇಲಿದ್ದಾರೆ ಅಷ್ಟು. ಸೊ ಇವಾಗೆಲ್ಲರೂ ಕೇಳ್ತಿದ್ರಲ್ಲ ನಿಮ್ಮ ಯಾರ ಮನೆ ಅದು ತೋರಿಸಿ ಅಂತೇಳಿ. ಸೊ ಇದು ನಮ್ಮಮ್ಮ ಮನೆಯೇ, ಬಟ್ ಮೇಲಿಂದ ಕೆಳಗಡೆ ಶಿಫ್ಟ್ ಆಗಿದ್ದಾರೆ ಅಷ್ಟೇ. ಸೊ ಈಗ ಸ್ವಲ್ಪ ಆಚೆ ಹೋಗ್ತಿದ್ದೀವಿ, ಆಚೆ ಹೋಗೋಕ್ಕೆ ಹೋಗಬೇಕು. ಹೋದ್ಮೇಲೆ ಎಲ್ಲಿ ಹೋಗ್ತೀವಿ ಏನು ಎಲ್ಲ ತೋರಿಸ್ತೀನಂತೆ, ಸಿಗುವ. ಬಟ್ಟೆನ ವಾಷಿಂಗ್ ಮಿಷಿನ್ ಹಾಕ್ಬಾರ್ದು. ಕೈಯಿಂದ ಹೋಗಿಬೇಕಮ್ಮ, ಮಿಷಿನ್ ಹಾಕ್ಬಾರ್ದು, ಹಾಳಾಗ್ಬಿಡ್ತಾವ ಬಟ್ಟೆ. ಅಡಿಗೆ ಗಿಡಿಗೆ ಎಲ್ಲ ಚೆನ್ನಾಗಿ ಮಾಡಿದ್ರಿ. ಅಲ್ಲ ನಾನು ಒಂದ್ ವರ್ಷ ಆಯ್ತು ತವ್ರ ಮನೆಗ್ ಬಂದಿರ್ಲಿಲ್ಲ. ಅಲ್ಲ ತವ್ರ ಮನೆಗ್ ಬಂದಿರ್ಲಿಲ್ಲ. ಇವತ್ತು ಬ್ರದರ್ಸ್ ಡೇ ಇರೋದಕ್ಕೋಸ್ಕರ ನಮ್ಮ ಅಣ್ಣ ಚಿಕನ್ ಮಟನ್ ಫಿಶ್ ಎಲ್ಲ ಮಾಡಿಸಿ ನನ್ನ ತಂಗಿ ಕರ್ಸಿ ಊಟ ಮಾಡಿಸಿದ್ರು. ನೋಡಿ ಇದು ಬೀಗ್ರು ಎಷ್ಟು ಚೆನ್ನಾಗಿ ಎಷ್ಟು ಕ್ಲೋಸ್ ಆಗೋ ನೋಡಿ ಹೆಂಗದಿ ನೋಡಿ. ಇದು ನೆಕ್ಸ್ಟ್ ಯಾವಾಗ ಸಿಗ್ತೀರಾ ಅಂತ ಹೇಳ್ಬಿಡ್ಬೇಕು. ನಾವು ಡೈಲಿ ವಿಯರ್ ಸಿಗ್ತಾನೆ ಇರ್ತೀವಿ. ಡೈಲಿ ಸಿಗ್ತಾನೆ ಇರ್ತೀವಿ. ಏನ್ ಅಪರೂಪಕ್ಕೆ ನಾನ್ ತವ್ರ ಮನೆಗೆ ಬಂದಿನಿ ಅಷ್ಟೇ. ಏಯ್ ಇಶಾಂತ್ ಇಶಾಂತ್ ಇದು ತೂತು ಮಾಡ ಬಾಯ್ ಮಾಡ ಈ ತೂತು ಮಾಡ. ಆ್ಯಂಡ್ ಲಿಖಿತ್ ಅವರು ನಾವೆಲ್ಲ ಸಿಕ್ಕಿ ತುಂಬ ದಿನ ಆಗಿತ್ತು. ಸೊ ಸಂಜು ಕೂಡ ಬೆಂಗಳೂರಿಗೆ ಬಂದಿದ್ದರಿಂದ ನಾವೆಲ್ಲರೂ ಮೀಟ್ ಮಾಡಿದ್ವಿ. ಸೊ ಒಂದು ಯಾವುದೋ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡ್ಕೊಂಡು ಬರೋಕ್ಕೆ ಹೋಗಿದ್ವಿ. ನೋಡಿ ನಾವು ಇಷ್ಟು ಜನ ಬಂದಿದ್ವಿ. ರಘು ಬಂದು ಲೇಟಾಗಿ ಜಾಯ್ನ್ ಆಗ್ತೀನಿ ಅಂದರು, ಬಟ್ ಅವ್ರ ಕೆಲಸ ಇದ್ದ ಕಾರಣ ಅವ್ರು ಬರೋಕ್ಕಾಗಲೇ ಇಲ್ಲ. ಬನ್ನಿ ಇವಾಗ ಕಮೆಂಟ್ಸ್ ಓದೋಣ. ಸೊ ಯಾರೆಲ್ಲ ಏನೇನೆಲ್ಲ ಕಮೆಂಟ್ ಮಾಡ್ತಾರೆ. ಆ್ಯಂಡ್ ಲಾಸ್ಟ್ ವ್ಲಾಗಲ್ಲಿ ತುಂಬಾ ಕಮೆಂಟ್ಸ್ ಆಗೋಯ್ತು ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಒಂದು ಮ್ಯಾಕ್ಸಿಮಮ್ ಒಂದು 15 ಕಮೆಂಟ್ಸ್ನ ಪಿಕ್ ಮಾಡಿ ಓದ್ತೀನಿ. ಸೊ ಇವತ್ತೆಲ್ಲ ಓದೋಣ ಬನ್ನಿ ಯಾವ್ಯಾರು ಏನೆಲ್ಲ ಮಾಡಿದ್ದಾರೆ ಅಂತೇಳಿ. ನಾನು ಇವತ್ತು ಓದೋಕ್ಕಾಗಿಲ್ಲ ಅಂತಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಓದ್ತೀನಿ, ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ, ಕೀರ್ತನ ಅವರು, ಯುಕ್ತಾ ಈಸ್ ಸೋ ವೆಲ್ ಬಿಹೇವ್ಡ್. ಶಿ ಸಾ ಯು ರೆಕಾರ್ಡಿಂಗ್ ಆ್ಯಂಡ್ ಡಿಂಟ್ ಡಿಸ್ಟರ್ಬ್ ಯು ಆ್ಯಂಡ್ ಕೆಪ್ಟ್ ಕ್ವೈಟ್ ಕಿಸ್ಡ್ ಯು ಆನ್ ದ ಶೋಲ್ಡರ್ ಸಬ್ಸ್ಟ್ಯೂಟ್ಲಿ ಸೋ ಕ್ಯೂಟ್ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್. ನಾನು ಒಂದ್ಸಲ ಹಿಂಗೆ ಕಂಡುಬಿಟ್ರೆ ಸೈಲೆಂಟ್ ಆಗ್ಬಿಡ್ತಾಳೆ ನನ್ನ ಮಗಳು. ಅದಕ್ಕೆ ಜಾಸ್ತಿ ಡಿಸ್ಟರ್ಬ್ ಮಾಡಲ್ಲ ಅವಳು, ಏನಾದರೂ ಮಾಡಬೇಕಾರೆ ಕೆಲಸನ. ಇಲ್ಲಾಂದರೆ ನಾನು ಬೈತೀನಿ ಅಂತ ಗೊತ್ತು, ಅದಕ್ಕೆ ಮಾಡಲ್ಲ ಡಿಸ್ಟರ್ಬ್, ಸುಮ್ಮನೆ ಇರ್ತಾಳೆ. ಹಾಯ್ ಅಕ್ಕ, ಇಸ್ ಮೈ ಫಸ್ಟ್ ಕಮೆಂಟ್ ಅಕ್ಕ. ಐ ಲವ್ ಯುವರ್ ವಿಡಿಯೋಸ್ ಆ್ಯಂಡ್ ಐ ಆಮ್ ಎ ಫ್ಯಾನ್ ಆಫ್ ಯು ಆ್ಯಂಡ್ ರಂಜಿತಾ ಅಕ್ಕ. ಡೂ ಮೋರ್ ವಿಡಿಯೋಸ್ ವಿತ್ ರಂಜಿತಾ ಅಕ್ಕ, ಲವ್ ಯು ಅಕ್ಕ ಅಂತ ನಿಖಿತಾ ಗೌಡ ಹೇಳಿದ್ರ. ಶೋರ್, ನಾನು ರಂಜಿತಾ ಜೊತೆ ಕೂಡ ಜಾಸ್ತಿ ವೀಡಿಯೋಸ್ ಮಾಡ್ತೀನಿ ನಿಮ್ಮೆಲ್ಲ. ಓಕೆ, ಹೇಮಲತಾ ಅವರು, ನಾವೆಲ್ಲ ಇದ್ದೀವಿ ವೀಡಿಯೋಸ್ ನೋಡೋಕ್ಕೆ, ಈವ್ನಿಂಗ್ ಅಪ್ಲೋಡ್ ಮಾಡಿ ಟ್ರೈ ಮಾಡ್ತೀನಿ ಅಂತ. ಸೊ ಏನಾದರೂ ಚೇಂಜಸ್ ಆಗಿದೆಯಾ ನಿಮ್ಮ ವೀಡಿಯೋಸ್ಗೆ? ವೆಯ್ಟ್ ಮಾಡ್ತಾ ಇರ್ತೀವಿ, ಶಾರ್ಟ್ಸ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ಸ್ವಲ್ಪ ಟೈಮ್ಸ್ ಚೇಂಜ್ ಮಾಡೋಣ ಅಂತೇಳಿ 5 o'clock 6 o'clock ಆ ಟೈಮಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದಷ್ಟು ಪ್ರೀತಿ ಕೊಡಿ. ನಮ್ರತಾ ಅಕುಲ್ ಅವರು, ಟು ಬಿ ಆನೆಸ್ಟ್ ಮಿಂಗಲ್ ಆಗೋದು ಹೆಂಗೆ ಅಂತ ಸುಶ್ ಮಾಮ್ನ ನೋಡಿ ಕಲಿಬೇಕು. ಪಿಂಕಿ ರಾಧಾ ತುಂಬ ಲಕ್ಕಿ, ಅತ್ತಿಗೆಯಾಗಿ ಸಿಕ್ಕಿದೆ. ಈವನ್ ಪಿಂಕಿ ರಾಧಾನು ಇಂಥ ಅತ್ತಿಗೆನ ಡಿಸರ್ವ್ ಮಾಡ್ತಾರೆ. ಅವರು ತುಂಬ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದಾರೆ. ಸುಶ್ ಕೀಪ್ ಗ್ರೋಯಿಂಗ್ ಅಂತಂದರೆ ಥ್ಯಾಂಕ್ ಯು ಸೋ ಮಚ್ ನಮ್ರತಾ ಅವರೇ, ಥ್ಯಾಂಕ್ ಯು. ಅಕ್ಕ ಹಾಯ್, ಭುವನ ಅಂತ ಹೇಳಿ ನೆಕ್ಸ್ಟ್ ಬ್ಲಾಗಲ್ಲಿ. ಆ್ಯಂಡ್ ಅಕ್ಕ ನೀವು ಯಾವ ಏರಿಯಾ ಪ್ಲೀಸ್ ಹೇಳಿ ಅಕ್ಕ. ಭುವನ ಅವರೇ ಹಾಯ್, ನಾವಿರೋ ಏರಿಯಾ ಬಂದುಬಿಟ್ಟು ಅಂದ್ರಳ್ಳಿ ಮೇನ್ ರೋಡ್. ಓಕೆ, ಸಿಂಧು ಅವರು, ಅಕ್ಕ ಯುಕ್ತ ಸ್ಕೂಲ್ ಬಗ್ಗೆ ತಿಳಿಸಿ ಹೆಂಗಿದೆ ಅಂತ. ಬಿಕಾಸ್ ನಾನು ನಮ್ಮ ಮಗಳಿಗೂ ಸ್ಕೂಲ್ ಸರ್ಚ್ ಮಾಡ್ತಿದ್ದೆ, ನಾನು ನಿಮ್ಮ ಏರಿಯಾನೇ ಇರೋದು, ಅದಕ್ಕೆ. ಯುಕ್ತ ಸ್ಕೂಲ್ ಆ್ಯಸ್ ಇಫ್ ನಾವು ತುಂಬ ಚೆನ್ನಾಗಿದೆ, ನಮಗೇನು ಚೆನ್ನಾಗಿಲ್ಲ ಅಂತೇನು ಅನಿಸಿಲ್ಲ. ಆಮೇಲೆ ಎಜುಕೇಷನ್ ಕೂಡ ಓಕೆ ಚೆನ್ನಾಗಿದೆ. ಅವಳು ಸ್ವಲ್ಪ ಕ್ವಿಕ್ ಲರ್ನರ್ ಇರೋದ್ರಿಂದ ಬೇಗ ಕಲ್ತಿದ್ದಾಳೆ. ಸೊ ಖುಷಿ ಆಗುತ್ತೆ. ಹಾಯ್ ಸಿಸ್, ರಾಧಾ ಅಕ್ಕ ಹಸ್ಬೆಂಡ್ ಏನು ವರ್ಕ್ ಮಾಡೋದು? ಆ್ಯಂಡ್ ರಂಜಿತಾ ಸಿಸ್ ಹಸ್ಬೆಂಡ್ ವರ್ಕ್ ಏನು ಮಾಡ್ತಾರೆ ಹೇಳಿ ಸಿಸ್. ಓಕೆ, ರಂಜಿತಾ ಅವ್ರ ಹಸ್ಬೆಂಡ್ ಬಂದುಬಿಟ್ಟು ಅವರು ಬ್ಯಾಂಕಲ್ಲಿ ವರ್ಕ್ ಮಾಡೋದು.
ರಾಧಾ ಅವ್ರದ್ದು ಅವ್ರ ವ್ಲಾಗಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನೀವು ಅಲ್ಲು ಅನ್ನ ಲವ್ ಮ್ಯಾರೇಜ್, ಬಟ್ ಪಿಂಕಿ ನಡುವೆ ಅದು ಒಪ್ಕೊಳಕ್ಕೆ ಎಷ್ಟು ಕಷ್ಟ ಆಯಿತು ಅದರ ಬಗ್ಗೆ ಹೇಳಿ. ಕಷ್ಟ ಏನಾಗಲಿಲ್ಲ, ಹಿಂಗೆ ಗೊತ್ತಾಯಿತು ಮನೇಲಿ ವಿಷಯ, ಆಮೇಲೆ ಒಪ್ಕೊಂಡ್ರು, ಏನೂ ಆಗಿಲ್ಲ. ಅದ್ರ ಬಗ್ಗೆ ವ್ಲಾಗಲ್ಲೇ ಹೇಳ್ತೀವಿ, ನೆಕ್ಸ್ಟ್ ಮುಂಬರೋ ವ್ಲಾಗ್ಸ್ಗಳಲ್ಲಿ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಹಾಯ್ ಅಕ್ಕ, ಐ ಬಿಗ್ ಫ್ಯಾನ್ ಆಫ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ರಿಯಲ್ ಆಗಿ ಇರ್ತೀರ, ಎಲ್ಲ ಸಿಂಪಲ್, ನೋ ಶೋ ಆಫ್. ಎಲ್ಲ ವೀಡಿಯೋಸ್ನು ನೋಡ್ತೀನಿ ನಾನು ನೋಡೋದು ನೋಡಿ ನಮ್ಮ ಫ್ಯಾಮಿಲಿಯವ್ರು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ನಿಮ್ಮ ವೀಡಿಯೋಸ್ನ. ಫ್ಯಾಮಿಲಿ ವ್ಲಾಗ್ಸ್ ತುಂಬ ಹಾಕಿ ಪ್ಲೀಸ್. ನನಗೆ ಯಾವ ಸೆಲೆಬ್ರಿಟಿನೂ ಮೀಟ್ ಮಾಡಬೇಕು ಅನಿಸಿಲ್ಲ, ಬಟ್ ನಿಮ್ಮನ್ನು ಮೀಟ್ ಮಾಡಬೇಕು ಅನಿಸುತ್ತೆ. ಪ್ಲೀಸ್ ಗಿವ್ ಮಿ ಒನ್ ಚಾನ್ಸ್. ಅವರು ಸೋ ಕ್ಯೂಟ್. ಶೋರ್ ಪ್ರಶಾಂತ್ ಅವರೇ, ಮೀಟ್ ಮಾಡುವ. ಹಾಯ್ ಅಕ್ಕ, ನಾನು ರಂಜಿತಾ. ನಿಮ್ಮ ಎಜುಕೇಷನ್ ಏನು? ಆ್ಯಂಡ್ ಪಿಂಕಿ ಅಕ್ಕಂದು ಎಜುಕೇಷನ್ ಏನು? ರಂಜಿತಾ BCom ಮಾಡಿರೋದು, ಪಿಂಕಿ ಕೂಡ BCom ಮಾಡಿರೋದು, ಆ್ಯಂಡ್ ನಾನು ಇಂಜಿನಿಯರಿಂಗ್ ಮಾಡಿರೋದು, ರಾಧಾ BBM ಮಾಡಿರೋದು. ಹಾಯ್ ಅಕ್ಕ, ಯುವರ್ ವ್ಲಾಗ್ಸ್ ಆರ್ ಕಮಿಂಗ್ ಔಟ್ ವೆಲ್ ಆ್ಯಂಡ್ ವೆರಿ ಎಂಟರ್ಟೈನಿಂಗ್. ಡೂ ಡೈಲಿ ವ್ಲಾಗ್ಸ್ ಪ್ಲೀಸ್. ಲಾಟ್ಸ್ ಆಫ್ ಲವ್. ಟೆಲ್ ಸನ್ನಿ ದಿ ಇನ್ ದ ವಿಡಿಯೋ ಆ್ಯಂಡ್ ಹೆಲ್ ಹಾಯ್ ಸನ್ನಿ ಇನ್ ವೆರಿ ಕ್ಯೂಟ್. ಹಾಯ್ ಸನ್ನಿ, ಥ್ಯಾಂಕ್ ಯು ಸೋ ಮಚ್. ನೀವು ಮೆಸೇಜ್ ಮಾಡಿದ್ದು ನೋಡಿ ಖುಷಿ ಆಯಿತು. ಅಕ್ಕ, ಇನ್ನೊಂದು ಬೇಬಿ ಯಾವಾಗ ಮಾಡ್ಕೋತೀರಾ? ಇವತ್ತಾಗಿ ಏಜ್ ಗ್ಯಾಪ್ ಜಾಸ್ತಿ ಆಗುತ್ತೆ ಅಲ್ವಾ? ಇನ್ನೊಂದು ಬೇಬಿ ನಾವು ಈಗ ಸದ್ಯಕ್ಕೆ ಪ್ಲ್ಯಾನ್ ಮಾಡಿಲ್ಲ, ಬೇಡ, ಒಬ್ಬಳೇ ಸಾಕು ಅಂದ್ಕೊಂಡಿದ್ದೀವಿ ಅಷ್ಟೇ ಗೈಸ್. ಸೊ ಆಲ್ಮೋಸ್ಟ್ ಪಿಕ್ ಮಾಡಿ ಆಲ್ಮೋಸ್ಟ್ ಎಲ್ಲ ಓದಿದ್ದೀನಿ. ಸಾರಿ ಯಾರ್ದಾದ್ರೂ ಓದಿಲ್ಲ ಅಂತಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಓದ್ತೀನಿ. ಆ್ಯಂಡ್ ದಟ್ಸ್ ಆಲ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್, ಬಾಯ್.